ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಇತಿಹಾಸ. ಫಸ್ಟ್ ನಾವು ಇತಿಹಾಸವನ್ನು ಅಧ್ಯಯನ ಮಾಡಿಕೊಳ್ಳುವ ಭಾಗಗಳು ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ. ಇದಕ್ಕೆ ಒಂದು ಕಾನ್ಸೆಪ್ಟ್ ಏನದ ಅಂದ್ರೆ, ಏನು ಓದಿದ್ರೆ ಇತಿಹಾಸ ಸಬ್ಜೆಕ್ಟ್ ಕವರ್ ಆಗ್ತದಂದ್ರೆ ಅದಕ್ಕೊಂದಿಷ್ಟು ನಾವು ಮೊದಲು ವರ್ಗೀಕರಣ ಮಾಡ್ಕೊಳ್ಳೋಣ ಭಾಗಗಳು. ಇತಿಹಾಸದಲ್ಲಿ ಒಂದನೇದ್ದು ಪ್ರಾಚೀನ ಭಾರತದ ಇತಿಹಾಸ, ಇದನ್ನು ಕವರ್ ಮಾಡ್ಕೋಬೇಕು ಫಸ್ಟ್. ಪ್ರಾಚೀನ ಭಾರತದ ಇತಿಹಾಸ ಅನ್ನೋದನ್ನು ಕವರ್ ಆಗಬೇಕು. ಹಾಗಾದರೆ ನಂಬರ್ 2ನೆಯ ಭಾಗ ಮಧ್ಯಯುಗೀನ ಭಾರತದ ಇತಿಹಾಸ ಕವರ್ ಆಗಿರಬೇಕು. ಮಧ್ಯಯುಗೀನ ಭಾರತದ ಇತಿಹಾಸ. ನಂಬರ್ 3ನೇದ್ದು ಆಧುನಿಕ ಭಾರತದ ಇತಿಹಾಸ. ಆಧುನಿಕ ಭಾರತದ ಇತಿಹಾಸ ಅಂತೇಳಿ ಬರ್ತದೆ. ನಂಬರ್ 4ನೇದ್ದು ಕರ್ನಾಟಕದ ಇತಿಹಾಸ. ಇತಿಹಾಸ ಇಷ್ಟು ಓದನ ಇತಿಹಾಸ ಮುಗೀತು ಅಂತ ನಾವು ಅಂದ್ಕೋತೀವಿ. ಇಲ್ಲೇ ಇರೋದ್ರಿ ಸ್ವಲ್ಪ ಏನ 2 ವಲಯಗಳು ಇತಿಹಾಸಕ್ಕೆ ಕೋರಿಲೇಟೆಡ್ ಭಾಗಗಳದಾವು. ಒಂದು ಸಾಮಾನ್ಯ ಜ್ಞಾನಕ್ಕಾಗಿ ಪ್ರಪಂಚದ ಇತಿಹಾಸ ಅಂಥೇಳಿ ಬರ್ತದೆ. ಈ ಪ್ರಪಂಚದ ಇತಿಹಾಸ ಆಳವಾಗಿ ಓದೋದಲ್ಲ ರೀ, ಸಾಮಾನ್ಯ ಜ್ಞಾನಕ್ಕಾಗಿ ಅಂತೇಳಿ ಒಂದಿಷ್ಟು ವಿಚಾರಗಳು ಬರ್ತಾವೆ. ನಾಮ್ ಅಂದ್ರೆ ಏನು, ವಾರ್ಸಾ ಅಂದ್ರೆ ಏನು, ಒಪ್ಪಂದ, ನ್ಯಾಟೋ ಅಂದ್ರೆ ಏನು, 2ನೇ ಮಹಾಯುದ್ಧದೊಳಗೆ ಯಾಕಡೆ ಯಾರಿದ್ದರು, ಯಾವ ತಂಡಗಳು, ಎಕ್ಸಿಸ್ ಪವರ್ ಅಂದ್ರೆ ಏನು, ಹಾಗಾದರೆ ಅಲಯನ್ಸ್ ಪವರ್ಸ್ ಅಂದ್ರೆ ಏನು, 1ನೇ ಮಹಾಯುದ್ಧ ಯಾವಾಗಾಯಿತು, ಅದರೊಳಗೆ ಯುದ್ಧದ ಅಸ್ತ್ರಗಳು ಏನು ಬಳಸಿದ್ರು, ಇವನು ಒಂದಿಷ್ಟು ಬೇಸಿಕ್ ಥಿಂಗ್ಸ್ಗಳದಾವು. ಹಾಗಾದರೆ ಅಫೀಮು ವಾರ್ಗಳು ಯಾವಾಗಾದವು, ಏನ್ರಿ ಕ್ರಿಮಿಯಾ ಯುದ್ಧಗಳು ಅಂದರೆ ಏನು, ಜನರಲ್ ನಾಲೆಜಕ್ಕೆ ನೆಪೋಲಿಯನ್ ಬೋನಾಪಾರ್ಟನ ಒಂದಿಷ್ಟು ಸಾಧನೆ, ಹಿಟ್ಲರ, ಇವೆಲ್ಲ ಕೂಡಿಕೆಸಿದ್ರೆ ಇದಕ್ಕೊಂದಿಷ್ಟು ಪೂರಕ. ಇಂಥ ಒಂದು 600-700 ಕ್ವಶನ್ಸ್ ಸ್ಟ್ಯಾಂಡರ್ಡ್ ತೆಗೆದಿಟ್ಕೋಬೇಕು. ಅಲ್ಲಿ ಪಟ್ನೆ ಬಂದುಬಿಡ್ತಾವೆ. ಮೈನ್ ಕ್ಯಾಂಪ್ ಇದು ಯಾರ ಆತ್ಮಕಥನ, ಹಿಟ್ಲರ್ ಅಂದ್ರೆ ಒಂದಿಷ್ಟು ಮೇಜರ್ ಹೈಲೈಟ್ಸ್ ಕ್ವಶನ್ಸ್ಗಳನ್ನು ಕವರ್ ಮಾಡ್ಕೋಬೇಕು. 6ನೇಯದ್ದು ಸ್ವಾತಂತ್ರ್ಯದ ನಂತರದಲ್ಲಿ ನಡೆದಂಥ ಇತಿಹಾಸದ ಘಟನೆಗಳು ಗೊತ್ತಿರಬೇಕು. ಸ್ವಾತಂತ್ರ್ಯದ ನಂತರ ಬರುವಂತಹ ಅಂಶಗಳನ್ನು ಇತಿಹಾಸಕ್ಕೆ ಕೋರಿಲೇಟೆಡ್ ಅದಾವೆ. ಇಷ್ಟು ಭಾಗಗಳನ್ನು ಕವರ್ ಮಾಡ್ಕೋಬೇಕು. ಇವುಗಳಲ್ಲಿ ಮೇಜರ್ ಪಾರ್ಟ್ ಯಾವ ಕೊಡ್ತಾವೆ ಅಂದ್ರೆ ಇವೆರಡು ಕೊಡ್ತಾವೆ. ಒಂದು ಆಧುನಿಕ ಭಾರತ, ಕರ್ನಾಟಕ ಇತಿಹಾಸ ಮೇಜರ್ ಪಾರ್ಟ್ಗಳನ್ನು ವಹಿಸ್ತಾವೆ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಕ್ವಶನ್ ಇರ್ತಾವೆ ರೀ. ಈ 5 ಭಾಗಗಳು ಕೂಡ್ದಕ್ಕರ ನಾವು ಭಾಳ ಮಂದಿ ಇದನ್ನು ಓದ್ಕೊಂಡಕ್ಕರ ಇದು ಜಿ ಕೆ ಅಂತೇಳಿ ಅನ್ಕೋತೀವಿ ನಾವು. ಹಿಟ್ಲರ್ನ ಬಗ್ಗೆ ಬರ್ತಂದ್ರೆ ಅದು ಜಿ ಕೆ ಅಂತ ಅನ್ಕೋತೀವಿ. ಹಾಗಿರಲ್ಲ ರೀ, ಈ ಭಾಗದಲ್ಲಿ ಕನ್ಸಿಡರ್ ಮಾಡ್ಕೊಂಡೇವು ಅಂದ್ರೆ. ಹಾಗಾಗಿ ನಾವು ಅಪ್ರಾಕ್ಸಿಮೇಟ್ಲಿ ಇದಕ್ಕೆ ಎಷ್ಟು ಕ್ವಶನ್ಗಳು ಬರುವುದು ಸರಾಸರಿ ಎಲ್ಲ ಕೂಡಿ ಅಂದ್ರೆ 20ರಿಂದ 22 ಅಂಕಗಳು ಸಿಗ್ತಾವೆ ನಮಗೆ ಪೊಲೀಸ್ ಇಲಾಖೆ ಪ್ರಶ್ನೆಗಳಿಗೆ. ಹಾಗಾದರೆ ಇದು ಏನದಂದ್ರೆ ಅಪ್ರಾಕ್ಸಿಮೇಟ್ಲಿ 1/3 ಆಫ್ ದಿ ಟೋಟಲ್ ಕ್ವಶನ್ ಪೇಪರ್ಗೆ ಕೋರಿಲೇಟೆಡ್ ಆಯಿತು. ಹಾಗಾದರೆ ಇದಕ್ಕೆ ನಾವು ಎಷ್ಟು ಕವರ್ ಮಾಡ್ಕೋಬೇಕು, ಒಂದು 16ರಿಂದ 18 ಮಾರ್ಕ್ಸರೇ ಬಿಡಬಾರ್ದು. ಇವತ್ತು ಎವ್ರಿ ಸಬ್ಜೆಕ್ಟ್ಗೆ ಒಂದು ಸ್ಟ್ಯಾಂಡರ್ಡಿಟಿ ಅನ್ನೋದು ಇರ್ತದೆ. ಅದಕ್ಕೆ ನಂದು ಇಷ್ಟು ಸಬ್ಜೆಕ್ಟ್ ಕವರ್ ಮಾಡ್ಕೊಂಡು ಇಷ್ಟು ಮಾರ್ಕ್ಸ್ ತೊಗೋಬೇಕು ಅನ್ನೋದು ಇರ್ತದೆ ರೀ, ಈ ಎವರೇಜ್ ಮಾರ್ಕ್ಸ್ಗಳನ್ನಂಗೆ. ಹಾಗಾದರೆ ಇವತ್ತು ಸ್ವಾತಂತ್ರ್ಯದ ನಂತರದ ಭಾರತದ ಘಟನಾವಳಿಗಳಿಗೆ ಸಂಬಂಧಿಸಿದ್ದು ನೋಡ್ರಿ, ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಸ್ವಾತಂತ್ರ್ಯದ ನಂತರದ ಭಾರತ ಅದು ಹಿಂದಿನ ಚಾಪ್ಟರ್ದೊಳಗೆ ಟೋಟಲ್ 638 ಕ್ವಶನ್ ಅದಾವ್ರಿ. ಅವನು ಆಮ್ಯಾಗ ಸಾವಕಾಶ ತಿಳ್ಕೊತ ಬಂದಿರ್ತೀವಿ. ಬಟ್ ಪ್ರಶ್ನೆ ಏನಂದ್ರೆ ಈ ಸೆಕ್ಟರ್ನು ನಮಗೊಂದು ಐಡಿಯಾ ಇರಬೇಕು ಅಂದಂಗೆ. ಹಾಗಾದರೆ ಕ್ವಶನ್ ನಂಬರ್ 1, ಈ ಕೆಳಗಿನವರಲ್ಲಿ ಯಾರು ಸ್ವತಂತ್ರ ಭಾರತದ ಕ್ಯಾಬಿನೆಟಿನಿಂದ ಸಾಮೂಹಿಕ ಧಾರ್ಮಿಕ ಮತಾಂತರಕ್ಕೆ ಕಾರಣರಾದರು? ಅಂದ್ರೆ ಇದರ ಅರ್ಥ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡವರು ಯಾರು ಅನ್ನಂಗಿದ್ರ ಮೀನಿಂಗ. 3,56,000 ಜನ ಅನುಯಾಯಿಗಳೊಂದಿಗೆ ಧಾರ್ಮಿಕ ಮತಾಂತರಗೊಂಡರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗಾದರೆ ಇದಕ್ಕೆ ಆನ್ಸರ್ ಇಷ್ಟಾಯಿತು. ಇನ್ನು ಉಳ್ಕದವರು ಯಾರು ಬಂದರು, ಯಾಕೆ ಬಂದರು ಅನ್ನೋದು ಬೇಕಲ್ಲ. 1ನೇದವರು SP ಮುಖರ್ಜಿ ಅದಾರ. SP ಮುಖರ್ಜಿದ ಕೆಲಸ ಏನೇನು ಅದಾವ ಅಂದ್ರೆ ಅವ್ರ ಬಗ್ಗೆ ನಮಗೆ ಪೂರಕ ಮಾಹಿತಿ ಏನು ಗೊತ್ತಿರಬೇಕು ಅಂದಂಗೆ. SP ಮುಖರ್ಜಿ ಅಂಥೇಳಿ ಅವ್ರ ಬಗ್ಗೆ ಇಷ್ಟು ಮಾಹಿತಿ ಗೊತ್ತಿರಬೇಕು. ಫಸ್ಟ್
ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ ಕ್ವಶನ್ ಏನದಂದ್ರೆ, ಕಲ್ಕತ್ತಾ ಬಂದರಿಗೆ ಯಾವ ಹೆಸರಿನಿಂದ ನಾಮಕರಣ ಮಾಡಲಾಗಿದೆ? ಇದು ಕರೆಕ್ಟ್ ಗೊತ್ತಿರಬೇಕು. ಕಲ್ಕತ್ತಾ ಬಂದರವನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಎನ್ನುವ ಹೆಸರಿನಿಂದ ನಾಮಕರಣ ಮಾಡಲಾಗಿದೆ. SP ಮುಖರ್ಜಿ ಅಂದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಇದೇ ಕಲ್ಕತ್ತಾ ಬಂದರಿಗೆ ಬ್ರಿಟಿಷರ ಕಾಲದಲ್ಲಿ ಡೈಮಂಡ್ ಹಾರ್ಬರ್ ಬಂದರು ಎಂದು ಕರೆಯುತ್ತಿದ್ದರು. ಏನಂತಿದ್ರಿ? ಡೈಮಂಡ್ ಹಾರ್ಬರ್, ಬ್ರಿಟಿಷರ ಕಾಲದಲ್ಲಿ. ಇದೇ ಕಲ್ಕತ್ತಾ ಬಂದರಿಗೆ ಏನೊಂದು ಗುಪ್ತರ ಕಾಲದಲ್ಲಿ ಏನಂತಿದ್ರು? ತಾಮ್ರ ಲಿಪ್ತಿ ಅಂತಿದ್ರು. ಆಲ್ರೆಡಿ ಕ್ವಶನ್ ಕೇಳಿಬಿಟ್ಟದರ. ಇದು UPSCಗೂ ಬಂದ, SSCಗೂ. ಕಲ್ಕತ್ತಾ ಬಂದರಿಗೆ ಉಪನಾಮ ಏನಂದ್ರೆ ಭಾರತದ ಚಹಾದ ಬಂದರು ಎಂದು ಕರೆಯುತ್ತೇವೆ. ಟೀ ಪೋರ್ಟ್ ಆಫ್ ಇಂಡಿಯಾ, ಚಹಾ ಬಂದರು ಅಂತೇಳಿ ಕರಿತೀವಿ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಹೆಸರೇ ಈ ಬಂದರಿಗೆ ಇಟ್ಟಾರ. ಯಾರು ಇವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂದ್ರೆ, ಸ್ವತಂತ್ರ ಭಾರತದ ಕ್ಯಾಬಿನೆಟಿನಲ್ಲಿ ಮೊದಲ ಕೈಗಾರಿಕಾ ಮತ್ತು ಸರಬರಾಜು ಸಚಿವರು. ಫಸ್ಟ್ ಮೊದಲ ಕೈಗಾರಿಕಾ ಮತ್ತು ಸರಬರಾಜು. ಹಾಗಾದರೆ ಇದರ ಮಿನಿಸ್ಟ್ರಿ ಇದ್ದರು ಇವರು, ಕೈಗಾರಿಕಾ ಮತ್ತು ಸರಬರಾಜು ಸಚಿವರು ಆಗಿದ್ದರು. ಹಾಗಾದರೆ ಒರಿಜಿನಲ್ ಇವರು ಕಾಂಗ್ರೆಸ್ದಾಗೆ ಇದ್ದರು. ಮತ್ತು ಯಾಕೆ ಕಾಂಗ್ರೆಸ್ದಿಂದ ಹೊರಗೆ ಬಂದರು ಅನ್ನೋದು ಪ್ರಶ್ನೆ ಬರ್ತದೆ. ನೆಹರು ಅವರ ಪ್ರಧಾನಮಂತ್ರಿ ಇದ್ದಕ್ಕರೆ ಇವರು ಸಚಿವರು. ಆಫ್ಟರ್ ಇಂಡಿಪೆಂಡೆನ್ಸ್ ಆದ ಬಳಿಕ ಮೊದಲನೆಯ ಭಾರತದ ಕೈಗಾರಿಕಾ ಮತ್ತು ಸರಬರಾಜು ಸಚಿವರಲ್ಲಿ ಇವರು. ನೆಹರು ಮತ್ತು ಲಿಯಾಕತ್ ಅಂತೇಳಿ ಒಂದು ಒಪ್ಪಂದ ಮಾಡ್ಕೋತಾರೆ. ಆ ಒಪ್ಪಂದ ಬ್ಯಾಡ ಅನ್ನೋದಕ್ಕೆ ಇವರು ವಿರೋಧ ಮಾಡ್ತಾರೆ. ಹಾಗಾದರೆ ಲಿಯಾಕತ್ ನೆಹರು ಒಪ್ಪಂದವನ್ನು ವಿರೋಧಿಸಿ ಇವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೊರಬರುತ್ತಾರೆ. ಹೊರಬರುವುದಲ್ಲದೆ ಇವರು ಏನು ಸ್ಥಾಪನೆ ಮಾಡ್ತಾರಂದ್ರೆ, ಭಾರತೀಯ ಜನಸಂಘ ಎನ್ನುವ ಸಂಘಟನೆಯನ್ನು ಸ್ಥಾಪನೆ ಹುಟ್ಟು ಹಾಕ್ತಾರ್ರೀ. ಆ ಭಾರತೀಯ ಜನಸಂಘನೇ ಇವತ್ತಿನ BJP ಎನ್ನುವುದು ಆಗುತ್ತದೆ ಮುಂದೆ ಹೋಗಿ. ಹಾಗಾದರೆ ಇದು ಎಷ್ಟರದ ಸ್ಥಾಪನೆ ಮಾಡ್ಯಾರ ಇವರು ಅಂದ್ರೆ 1951ರಲ್ಲಿ ಸ್ಥಾಪನೆ ಮಾಡಿದ್ರು. ಇಷ್ಟು ಕರೆಕ್ಟ್ ಗೊತ್ತಿರಬೇಕು. ಇನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಹೆಸರಿನಲ್ಲಿ ಮತ್ತೆ ಏನದ ಅಂತ ಕೇಳಿದ್ರಂದ್ರೆ, ಒಂದು ಚೇನಾನಿ, ಜಮ್ಮು ಕಾಶ್ಮೀರದಾಗ ಅದರಿದು ಚೇನಾನಿ ಮತ್ತು ನಸ್ರಿ ಎನ್ನುವ ಸುರಂಗ ಮಾರ್ಗವಿದೆ. ಟನಲ್ ಅಂತಾರ. ಟನಲ್ ಅಂದರೆ ಈ ಬೆಟ್ಟ ಕೊರದಕ್ಕೆಸಂದ್ರೆ ರೋಡ್ ಮಾಡೋದು ಏನ್ರಿ. ಟನಲ್ ಅಂದ್ರೆ ಭೂ ಸುರಂಗ ಮಾರ್ಗ. ಹಾಗಾದರೆ SP ಮುಖರ್ಜಿ ಭೂ ಸುರಂಗ ಮಾರ್ಗ ಎಲ್ಲಿದೆ ಅಂದರೆ ಚೇನಾನಿ ಮತ್ತು ನಸ್ರಿಗಳನ್ನು ಸಂಪರ್ಕಿಸುತ್ತದೆ. ಅದು ಎಲ್ಲಿದಂದ್ರೆ ಜಮ್ಮು ಕಾಶ್ಮೀರದಲ್ಲಿ. ಚೇನಾನಿ ನಸ್ರಿ ಎನ್ನುವ ಎರಡು ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ. ಯಾರ ಬಗ್ಗೆ ಇಷ್ಟೆಲ್ಲ ನಮ್ಗೆ ಗೊತ್ತಾಯಿತು? ಫಸ್ಟ್ ಇದು ಕಾನ್ಸೆಪ್ಟ. ಇನ್ನು ಮತ್ತೇನೊಬ್ರು ಯಾರದಾರ? ಜಾನ್ ಮಾಥಾಯಿ ಅಂತ ಹೇಳದಾರ. ಅವ್ರ ಬಗ್ಗೆ ಒಂದೇ ಕ್ವಶನ್. ಸ್ವತಂತ್ರ ಭಾರತದ ಮೊದಲ ರೈಲ್ವೆ ಸಚಿವರು ಇವರು. ಹಾಗಾದರೆ ಸ್ವತಂತ್ರ ಭಾರತದ ಮೊದಲ ರೈಲ್ವೆ ಬಜೆಟ್ ಮಂಡನೆ ಮಾಡಿದವರೇ ಯಾರು ಅಂದರೆ ಜಾನ್ ಮಾಥಾಯಿ. ಸರ್ದಾರ್ ಬಲದೇವ್ ಸಿಂಗನ ಬಗ್ಗೆ ಏನದಂದ್ರೆ KSRPದಾಗೂ ಕೇಳ್ಯಾರ, KSISF ಪೊಲೀಸ್ಗೂ ಕೇಳ್ಯಾರ. ಸ್ವತಂತ್ರ ಭಾರತದ ಮೊದಲ ಏನದಂದ್ರೆ ರಕ್ಷಣಾ ಮಂತ್ರಿನೇ ಯಾರು ಅಂದ್ರೆ ಸರ್ದಾರ್ ಬಲದೇವ ಸಿಂಗ. ಇದು ಗೊತ್ತಿರ್ಬೇಕು ನಮಗೆ. ಹಾಗಾದರೆ ರಕ್ಷಣಾ ಮಂತ್ರಿ ಅಂದಕ್ರೆ ಪಟ್ನೆ ಏನು ನೆನಪಿಗೆ ಬರ್ತದಂದ್ರೆ ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಮಂತ್ರಿ ಅಂಥೇಳಿ ಹೇಳ್ತೇವಲ್ಲ. ಇಲ್ಲಿ ಒಂದು ವಿಶೇಷ ಏನದಂದ್ರೆ, ಭಾರತದ ಮೊದಲ ರಕ್ಷಣಾ ಮಂತ್ರಿ ಸರ್ದಾರ್ ಬಲದೇವ ಸಿಂಗ. ಇವ್ರ ಹೆಸರು ಹೇಳಬೇಕು, ಸರ್ದಾರ್ ಬಲದೇವ ಸಿಂಗ. ಆದ್ರೆ ಕ್ವಶನ್ ಇನ್ನೂ ಒಂದು ಇದಕ್ಕೆ ಇಂಪಾರ್ಟೆಂಟ್ ಏನು ಅಂದ್ರೆ, ಈ 1962ಕ್ಕೆ ಭಾರತ ಚೀನಾ ಯುದ್ಧ ನಡೀತು. ಅವಾಗ ಯಾರಿದ್ರು ರಕ್ಷಣಾ ಮಂತ್ರಿ ಅನ್ನೋದು ಭಾಳ ಇಂಪಾರ್ಟೆಂಟ. UPSC ಪ್ರಿಲಿಮ್ಸ್. ಭಾರತ ಚೀನಾ ಯುದ್ಧ ನಡೆದಿದ್ದು 1962. ಅವಾಗ ಭಾರತ ಮತ್ತು ಚೀನಾದ ಯುದ್ಧ ನಡೆದಾಗ ರಕ್ಷಣಾ ಸಚಿವರು ಯಾರಾಗಿದ್ದರು ಅಂತ ಕೇಳ್ತಾರೆ. ಕೃಷ್ಣ ಅಯ್ಯರ್. ಇದು ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಯಾರಿದ್ರಿ? ಕೃಷ್ಣ ಅಯ್ಯರ್. ಆಯ್ತ್ರೆ. ಹಾಗಾದರೆ 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ನಡೀತು. 1965ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ನಡೆಯಿತು.
ಏನು ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೀತು. ಈಗ ಇಲ್ಲೊಂದು ಕ್ವಶನ್ ಏನೋ ಒಂದು ಇಂಪಾರ್ಟೆಂಟ. 1971ರಲ್ಲಿ ಮತ್ತೆ ಭಾರತ ಪಾಕಿಸ್ತಾನ ಯುದ್ಧ ನಡೀತು. ಇಲ್ಲಿ ಯಾರಿದ್ರು ರಕ್ಷಣಾ ಸಚಿವ ಅಂತೇಳಿ 71ರದಾಗಿಂದ ಕೇಳ್ಯಾನ SSCಗೆ. ಅವಾಗ ಯಾರಿದ್ರು ಅಂದ್ರೆ ಬಾಬು ಜಗಜೀವನ ರಾಮ್. ಯಾರಿದ್ರಿ? ಬಾಬು ಜಗಜೀವನ ರಾಮ್ ಇವ್ರು ಇರ್ತಾರೆ, ಜಗಜೀವನ ರಾಮ್ ಅಂಥೇಳಿ. ಇನ್ನು ಭಾರತದಲ್ಲಿ ಮೊದಲ ಮಹಿಳಾ ರಕ್ಷಣಾ ಸಚಿವೆ ಯಾರು? ನಿರ್ಮಲಾ ಸೀತಾರಾಮ್. ನಿರ್ಮಲಾ ಸೀತಾರಾಮ್ ಫಸ್ಟ್ ಲೇಡಿ ಡಿಫೆನ್ಸ್ ಮಿನಿಸ್ಟರ್ ಸೀತಾರಾಮ್ ಇವರು ಆಗಿದ್ದರು. ಹಾಗಾದರೆ ಈ ಸದ್ಯಕ್ಕೆ ಯಾರದಾರ ರಕ್ಷಣಾ ಸಚಿವರು? ರಾಜನಾಥ್ ಸಿಂಗ್. ರಾಜನಾಥ್ ಸಿಂಗ್ ಮುಗಿತಲ್ಲ, ಮತ್ತೇನಾದ್ರಿ? ನೀವು ಒಬ್ಬರ ಬಗ್ಗೆ ಒಂದು ತಿಳ್ಕೊಳಕತ್ತೀವಿ ಅಂದ್ರೆ ಅದನ್ನು ಕಂಪ್ಲೀಟ್ ಕ್ಲಿಯರ್ ಮಾಡ್ಕೊಂಡೆ ಮುಂದೆ ಹೋಗ್ಬೇಕು. ಸ್ವಲ್ಪ ಡಿಲೇ ಆಗಲಿ ಬಟ್ ಪರ್ಫೆಕ್ಟ್ ಇರಬೇಕು ಯಾವಾಗಲೂ. ನೆಕ್ಸ್ಟ್ ಇನ್ನು ಯಾರದಾರ? ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವ್ರ ಬಗ್ಗೆ ಒಂದು 2 ವಿಚಾರಗಳನ್ನು ಹೇಳಿರ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಅಕ್ಟೋಬರ್, ಇದು ಭಾಳ ಇಂಪಾರ್ಟೆಂಟ್ ಡೇಟ್, 14/1956 ಈ ಡೇಟ್ ಇಂಪಾರ್ಟೆಂಟ್ ನೋಡಿ. ಹಾಗಾದರೆ ಸುಮಾರು 3,65,000 ಅನುಯಾಯಿಗಳೊಂದಿಗೆ ಯಾವ ಧರ್ಮಕ್ಕೆ ಮತಾಂತರಗೊಂಡರು ಅಂದ್ರೆ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಊರು ಯಾವುದು ಅಂತ ಕೇಳ್ತಾರೆ, ನಾಗ್ಪುರ. ಅದು ಎಲ್ಲದಂದ್ರೆ ಮಹಾರಾಷ್ಟ್ರ. ಹಾಗಾದರೆ ಇದಕ್ಕೆ ಕೋರಿಲೇಟೆಡ್ ಕ್ವಶನ್ ಸಿವಿಲ್ PSI ಹೆಂಗೆ ಕೇಳಿದ್ರಂದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದೇ ಎಲ್ಲಿ ಅಂದ್ರೆ ನಾಗ್ಪುರ್. ಇದು ಇಷ್ಟು ಕರೆಕ್ಟ್ ಗೊತ್ತಿರಬೇಕು. ಅಲ್ಲಿ ನಾಗ್ಪುರ ಯಾಕೆ ಅನ್ನೋದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ರೀ. ಅವರು ಧಾರ್ಮಿಕ ಮತಾಂತರಗೊಂಡ ಸ್ಥಳನೇ ನಾಗ್ಪುರ್. ಹಾಗಾದರೆ ಇವರು ದೇಹಾಂತಗೊಂಡಿರುವುದು ಯಾವಾಗ ಅಂತ ಕೇಳ್ತಾರೆ. ಡಿಸೆಂಬರ್ 6, 1956. ದೇಹಾಂತಗೊಂಡ ಸ್ಥಳ ದೆಹಲಿ ಅದ, ಆದರೆ ಅವರ ವಿಶ್ರಾಂತಿ ಸ್ಥಳ ಅಥವಾ ಫ್ಯೂನರಲ್ ಅಥವಾ ಸಮಾಧಿ ಇರುವುದು ಚೈತ್ರಭೂಮಿ. ಚೈತ್ರಭೂಮಿ ಇದು ಕರೆಕ್ಟ್ ಗೊತ್ತಿರಲಿ. ಇದು ಎಲ್ಲದ ಅಂದ್ರೆ ಮುಂಬೈದಲ್ಲಿ ಅದ. ಎಲ್ಲದ ರೀ? ಮುಂಬೈ. ಇವ್ರದ್ದು 2 ಪತ್ರಿಕೆ ಭಾಳ ಕರೆಕ್ಟ್ ಗೊತ್ತಿರಬೇಕ್ರಿ. ಒಂದು ಮೂಕನಾಯಕ, ಮೂಕನಾಯಕ ಪತ್ರಿಕೆಯ ಸಂಪಾದಕರಾಗಿದ್ದರು. ಎರಡನೆಯದು ಬಹಿಷ್ಕೃತ ಭಾರತ ಪತ್ರಿಕೆಯ ಸಂಪಾದಕರಾಗಿದ್ದರು. ಬಹಿಷ್ಕೃತ ಭಾರತದ ಪತ್ರಿಕೆಯ ಸಂಪಾದಕರು ಆಗಿದ್ದರು. ಇವರಿಗೆ ಸಂವಿಧಾನದ ಶಿಲ್ಪಿ ಅಂತಾರೆ, ಆಧುನಿಕ ಭಾರತದ ಮನು ಅಂತಾರೆ. ಹಾಗಾದರೆ ಇವರ ನೇತೃತ್ವದಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಅಂತೇಳಿ ಸ್ಥಾಪನೆ ಮಾಡ್ತೀವಿ. ಡ್ರಾಫ್ಟಿಂಗ್ ಕಮಿಟಿ ಅಂದರೆ ಏನು ಅಂದ್ರೆ ರೀ, ಸಂವಿಧಾನ ಕರಡು ಸಮಿತಿ ಅಂದಂಗ. ಇದರ ಟೋಟಲ್ ಎಷ್ಟು ಮಂದಿ ಇದ್ದರು ಅಂದರೆ 7 ಸದಸ್ಯರಿದ್ದರು. ಯಾವಾಗ ರಚನೆಯಾಗ್ಯದ ಅಂತ ಕೇಳ್ತಾರೆ? 1947 ಹಾಗಾದರೆ 1947. ಇಲ್ಲಿ ನಮಗೆ ಒಂದು ಏನು ನೆನಪಿಗೆ ಬರಬೇಕು ಅಂದ್ರೆ, ರಾಷ್ಟ್ರೀಯ ಕ್ರೀಡಾ ದಿನ ಎಂದದಲ್ಲ ಅವತ್ತೇ ಇದನ್ನು ರಚನೆಯಾಗ್ಯದ. ಹಾಗಾದರೆ ಅದು ಎಂದದ? ಆಗಸ್ಟ್ 29ಕ್ಕೆ ರಚನೆ ಆಯಿತು ಈ ಡ್ರಾಫ್ಟಿಂಗ್ ಕಮಿಟಿ. ಇದಕ್ಕೆ ಚೇರ್ಮನ್ರೇ ಯಾರಿದ್ದರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದ್ದರು. ಕರಡು ಸಮಿತಿಯ ಚೇರ್ಮನ್ನರು ಆಗಿದ್ದರು. ಇಷ್ಟು ಒಂದಿಷ್ಟು ಮಾಹಿತಿ ಇರಬೇಕು. ನೆಕ್ಸ್ಟ್ ಮತ್ತು ಇದು 4 ಆಪ್ಷನ್ ಮುಗಿದು ರೀ. ಬಾಂಡುಂಗ ಸಮ್ಮೇಳನದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು. ಏನಿದು ಬಾಂಡುಂಗ ಸಮ್ಮೇಳನ ಅನ್ನೋದು ಬರ್ತದೆ ಪ್ರಶ್ನೆ. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಆ ಬಾಂಡುಂಗ ಸಮ್ಮೇಳನದಿಂದನೇ ಆಲಿಪ್ತ ನೀತಿ ಎನ್ನುವುದು ಚಳುವಳಿ ಸ್ಟಾರ್ಟ್ ಆಯಿತು. ಏನಿದು ಆಲಿಪ್ತ ನೀತಿ ಅನ್ನೋದಕ್ಕೆ ಒಂದು ವಿಚಾರಧಾರೆಗಳು ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ.
ಫಸ್ಟ್ ಇಲ್ಲಿ 1914 ಮತ್ತು 18 ಒಂದನೇ ಜಾಗತಿಕ ಮಹಾಯುದ್ಧ ನಡೀತು. ಜಾಗತಿಕ ಮಹಾಯುದ್ಧ. ಹಾಗಾದರೆ ಎರಡನೇ ಜಾಗತಿಕ ಮಹಾಯುದ್ಧ ಯಾವಾಗ ನಡೀತು ಅಂದರೆ 1939ರಿಂದ 45ಕ್ಕೆ. ಇದನ್ನು ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದರು. ಇಲ್ಲಿಯವರೆಗೂ ಎಷ್ಟು ಜಾಗತಿಕ ಮಹಾಯುದ್ಧಗಳು ನಡೆದವು ಅಂದರೆ 2 ನಡೆದವು. ಎರಡನೆಯ ಮಹಾಯುದ್ಧದ ನಂತರ ಪ್ರಪಂಚದಲ್ಲಿ ಏನದಂದ್ರೆ 2 ಬಲಿಷ್ಠ ರಾಷ್ಟ್ರಗಳು ಹುಟ್ಟುವ, ಒಂದು USA ಅಂತೇಳಿ ಬರ್ತದೆ, ಇನ್ನೂ ಒಂದು USSR ಅಂತೇಳಿ ಬರ್ತದೆ. USA ಅಂದರೆ ಏನು? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಗೊತ್ತದ. PSI ಸಿವಿಲ್ಕ್ USSR ಎಂದರೆ ಏನು ಅಂತೇಳಿ ವಿಸ್ತೃತ ರೂಪ ಸಿವಿಲ್ ಕೇಳ್ಯಾರ. ಯೂನಿಯನ್ ಆಫ್ ಸೋವಿಯತ್ ಸೋಷಲಿಸ್ಟ್ ರಿಪಬ್ಲಿಕ್. ಯೂನಿಯನ್ ಆಫ್ ಸೋವಿಯತ್ ಸೋಷಲಿಸ್ಟ್ ರಿಪಬ್ಲಿಕ್. ಹಾಗಾದರೆ ಈ ಎರಡೂ ದೇಶಗಳ ನಡುಬರ್ಕ್ ಏನರೇ ನಡೀತು? ಕೋಲ್ಡ್ ವಾರ್ ಚಾಲು ಆಯಿತು. ಏನಿದು ಕೋಲ್ಡ್ ವಾರ ಅಂದ್ರೆ ಶೀತಲ ಸಮರ. ಶೀತಲ ಸಮರ ಅಂದರೆ ಜಗತ್ತಿನಾಗ ನಾ ಶ್ರೇಷ್ಠ ಅನ್ನೋದು ತೋರಿಸುಗಳ ಸಲುವಾಗಿ ಚಾಲು ಆಯಿತು. ಹಾಗಾದರೆ USA ಒಂದಿಷ್ಟು ರಾಷ್ಟ್ರಗಳನ್ನು ಆಕರ್ಷಣೆ ಮಾಡಿಕೊಳ್ಳಲಿಕ್ಕೆ ಅದು ತನ್ನ ನ್ಯಾಟೋ ಎನ್ನುವ ಪಡೆಯನ್ನು ರಚನೆ ಮಾಡಿಕೊತ್ತು. PSI ಸಿವಿಲ್ ಕೇಳಿದ್ದು ನ್ಯಾಟೋ ಇದರ ವಿಸ್ತೃತ ರೂಪವೇನು? ಹಾಗಾದರೆ ನ್ಯಾಟೋ ಎಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಅಂದರೆ ಒಪ್ಪಂದ, ಟ್ರೀಟಿ ಆರ್ಗನೈಜೇಷನ್ ಈ ರೀತಿ ಹೇಳಬೇಕು. ಹಾಗಾದರೆ ಇದು ಈ ನ್ಯಾಟೋ ಎನ್ನುವುದು ಯಾವಾಗ ರಚನೆಯಾಗ್ಯದ? 1949ದಾಗ ರಚನೆ ಮಾಡಿಕೊಂಡು. ನ್ಯಾಟೋದ ಉದ್ದೇಶ ಏನು? ಮಿತ್ರ ರಾಷ್ಟ್ರಗಳ ನಡುಬರಕ ಮಿಲಿಟರಿ ಸಹಾಯ ಮಾಡುವುದು. ಪರಸ್ಪರ ಏನು ಸಹಾಯ ಮಾಡೋದ್ರಿ? ಮಿಲಿಟ್ರಿ. ಒಬ್ಬರಿಗೆ ಇನ್ನೊಬ್ಬರು ಯಾರು ಹೊರಗಿನವ್ರು ಬಂದು ಏನಾರೆ ಅಂದ್ರೆ ಓಸು 32 ಮಂದಿ ಗೋಳೆಯಾಗಿ ಅವ್ರ ಸಂಗಟ ಯುದ್ಧಕ್ಕೆ ಹೋಗೋದು, ಜಗಳ ಮಾಡೋದನ್ನ. ಹಾಗಾದರೆ ನ್ಯಾಟೋ ಪಡೆಯಲ್ಲಿ ಎಷ್ಟು ರಾಷ್ಟ್ರಗಳು ಇವೆ? 32 ಅದಾವೆ. 32ರದಾಗ 30 ಯುರೋಪ್ ಖಂಡದ ರಾಷ್ಟ್ರಗಳೇ ಅದಾವ್ರಿ. ಯುರೋಪ್ ಖಂಡದ ರಾಷ್ಟ್ರಗಳೇ 30 ಅದಾವೆ. ಇದರೊಳಗೆ 2 ರಾಷ್ಟ್ರಗಳು ಮಾತ್ರ ಉತ್ತರ ಅಮೇರಿಕಾ ಖಂಡದ್ದದಾವ. ಒಂದು USA ಮತ್ತೊಂದು ಕೆನಡಾ. ಇವೆರಡು ಉತ್ತರ ಅಮೇರಿಕಾ ಖಂಡದ ರಾಷ್ಟ್ರಗಳು ಆಗಿವೆ. ಅಮೇರಿಕಾ ಖಂಡದ ರಾಷ್ಟ್ರಗಳು. ನ್ಯಾಟೋ ಎನ್ನುವುದು ಯಾರ ಒಂದು ಏನದ ಸಂಘಟನೆಯ ಬಲವಾಗಿದೆ? USA ನೇತೃತ್ವ ವಹಿಸ್ಕೊತ್ತು. ಅದರ ಕೇಂದ್ರ ಸ್ಥಳ ಎಲ್ಲಿ ಅಂದ್ರೆ ಬ್ರುಸೆಲ್ಸ್. ಈ ಬ್ರುಸೆಲ್ಸ್ ಎನ್ನುವುದು ಎಲ್ಲದ ಅಂತ ಕೇಳ್ತಾರೆ. ಬ್ರುಸೆಲ್ಸ್ ಎನ್ನುವುದು ಬೆಲ್ಜಿಯಂ ದೇಶದ ರಾಜಧಾನಿ, ಬೆಲ್ಜಿಯಂ. ಇಷ್ಟು ನಮಗೆ ಇವ್ರ ಬಗ್ಗೆ ಗೊತ್ತಾಯಿತು. ಯಾವಾಗ ಇವರು ಒಂದು ಪಡೆ ಕಟ್ಕೊಳ್ಳಲ್ಕತ್ತಾರಲ್ಲ ಆವಾಗ ಇವರು ವಾರ್ಸಾ ಒಪ್ಪಂದ ಅಂತೇಳಿ ಮಾಡಿಕೊಂಡ್ರು. ಏನಿದು ವಾರ್ಸಾ ಒಪ್ಪಂದ ಅಂತ ಕೇಳಿದ್ರೆ, ವಾರ್ಸಾ ಎನ್ನುವುದು ಎಲ್ಲದ ಅಂದ್ರೆ ಪೋಲೆಂಡ್ ದೇಶದಲ್ಲಿ ಇರುವಂಥ ಒಂದು ಸ್ಥಳ. ಅಂದರೆ ಈ ಒಪ್ಪಂದ ಎಲ್ಲಿಯಾಗಿದೆ ಅಂದ್ರೆ ಪೋಲೆಂಡ್. ವಾರ್ಸಾ ಒಪ್ಪಂದದ ನೇತೃತ್ವ ಯಾರು ಅಂದರೆ USSR. ಇದು ಯಾವಾಗ ರಚನೆ ಆಯಿತು ಅಂದ್ರೆ 1955. ಇದು ಯಾವಾಗ ರದ್ದಾಗಿದೆ ಅಂದ್ರೆ 1991 ಕ್ಲೋಸ್ ಆಯ್ತು ರೀ. ಇದು ಕ್ಲೋಸ್ ಆಗಿಲ್ಲ, ಹಂಗೆ ಅದಾರ. ಇದು ಇತ್ತೀಚೆಗೆ ಯುಕ್ರೇನ್ ಇದೇ ಗುಂಪಿಗೆ ಸೇರ್ತೀನಿ ಅಂದಕ್ರೇ ರಷ್ಯಾದವ್ರು ಹೋಗಿ ಅವ್ರಿಗೆ ಕಪಾಳ ಹೊಡೆದಂಗೆ ಮಾಡ್ಲಕತ್ತಾರ. ಯಾಕಂದ್ರೆ ಯುಕ್ರೇನ್ ರಷ್ಯಾದ ಒಂದು ಭಾಗವಾಗಿ ಜನಿಸಿದ ದೇಶ. ಹಾಗಾದರೆ ರಷ್ಯಾದ ವೈರಿ ರಾಷ್ಟ್ರ USA ವೈರಿಗಳ ಸಂಗಟ ಹೋದಂಗೆ ಆಗ್ಲಿಕತ್ತದ ಅವ್ರಿಗೆ. USSR ಜನ್ಮ ಕೊಟ್ಟಂಥ ದೇಶ ರೀ ಅದು ಯುಕ್ರೇನಕ್ಕೆ. ಈಗ ಯುಕ್ರೇನದವ್ರು ಹೋಗಿ ಇವ್ರು ಬೆಂಬಲ ಪಡಿತೀವಿ ಅಂದಕ್ಕೆ ರಷ್ಯಾಕ್ಕೆ ಆಟೋಮೆಟಿಕ್ ಸಿಟ್ಟು ಬರ್ತದೆ ಅಂದಂಗೆ. ಹಾಗಾದರೆ ಇಲ್ಲಿ ಏನದಂದ್ರೆ ಜನ್ಮ ಕೊಟ್ಟ ತಾಯಿಯನ್ನು ಮರೆತು ವಿರೋಧಿ ಬಣವನ್ನು ಸೇರಿದ್ದವು ಇದರ ಅರ್ಥ. ಹಾಗಾಗಿ ಏನದನ್ನು ನ್ಯಾಟೋ ಪಡೆ ಸೇರುತ್ತಿದೆ ಅಂತಂದಂಗೆ USSR ವಾರ್ಸಾ ಒಪ್ಪಂದ ಆಯಿತು. ಈ ಕಡೆ USAದವರು, ಈ ಕಡೆ USSRದವರು ಜಗತ್ತಿನ ಅನೇಕ ಸಣ್ಣ ಪುಟ್ಟ ರಾಷ್ಟ್ರಗಳನ್ನ ಹೇಳ್ಕೊಳಕತ್ತರು. ಭಾರತ ಅವತ್ತೂ ಬಲಾಢ್ಯನೇ ಇತ್ತು, ಇವತ್ತೂ ಬಲಾಢ್ಯನೇ ಅದ, ಮುಂದೂ ಬಲಾಢ್ಯನೇ ಇರ್ತದೆ. ಹಾಗಾಗಿ ಭಾರತಕ್ಕೆ ಇಬ್ಬರೂ ಕೈ ಮಾಡಿ ಕರ್ಲಿಕ್ಕತ್ತರು.
ಆವಾಗ ಭಾರತದವರು ಇವನ ಕಡೆ ಹೋದ್ರೆ ಇವ ಪಿ ಬಿಡ್ತಾನೆ, ಇವನ ಕಡೆ ಹೋದ್ರೆ ಇವ ಪಿ ಬಿಡ್ತಾನೆ, ಇಬ್ಬರಿಗೂ ಮನಸ್ತಾಪಗಳು ಬೇಡ ಅಂತೇಳಿ ತಟಸ್ಥ ನೀತಿ ಹೊಂದಿತ್ತು. ಆ ತಟಸ್ಥ ನೀತಿ ಹೊಂದುವ ಸಲುವಾಗಿಯೇ ಭಾರತ ಏನು ಮಾಡ್ಕೋತು ಅಂದ್ರೆ ಹೊಸ ಸಂಘಟನೆಗೆ ಬುನಾದಿ ಹಾಕ್ತು. ಆ ಹೊಸ ಸಂಘಟನೆ ಹೆಸರೇ ಏನು ಅಂತ ಕೇಳಿದ್ರೆ ಸ್ವಲ್ಪ ಎನ್ನುವ ಸಂಸ್ಥೆ ಹೆಂಗೆ ಹುಡ್ತು ಅನ್ನೋದಕ್ಕೆ ಹೇಳ್ತೀನಿ. ಈ ನಾಮ್ ಎಂದರೆ ಏನು? ನಾನ್ ಅಲಯನ್ಸ್ ಮೂಮೆಂಟ್. ನಾನ್ ಅಲಯನ್ಸ್ ಮೂಮೆಂಟ್ ಅಂದರೆ ಏನು? ಆಲಿಪ್ತ ಚಳುವಳಿ. ಇದು ಗೊತ್ತಿರಬೇಕು. ಆಲಿಪ್ತ ಚಳುವಳಿ ಕರೆಕ್ಟೇ? ಹಾಗಾದರೆ ಇದು ಯಾವಾಗ, ಏನು, ಎಂತ ಅನ್ನೋದು. ಈ ಪದ ಹುಟ್ಟು ಹಾಕಿದ್ದೇ ಯಾವಾಗ ಅಂದರೆ 1945 ಕೊಲಂಬೋದೊಳಗೆ ಜವಾಹರ್ಲಾಲ್ ನೆಹರು ಅವರು ಪಾಲ್ಗೊಂಡಿರ್ತಾರೆ. 55 1954 ಕೊಲಂಬೋದೊಳಗೆ ಯಾರು ಹೇಳ್ತಾರೆ ಅಂದ್ರೆ ಜೆ ನೆಹರು ಅವರು ಹೇಳ್ತಾರೆ. ಏನು ಅಂದ್ರೆ ಆಲಿಪ್ತ ಎನ್ನುವ ವರ್ಡ್ ಹುಟ್ಟು ಹಾಕಿದ್ದು ಅಥವಾ ಬಳಕೆ ಮಾಡಿದ್ದು ಅಥವಾ ನಾನ್ ಅಲಯನ್ಸ್ ಮೂಮೆಂಟ್. ಇದು ಎಷ್ಟು ಸದಸ್ಯ ರಾಷ್ಟ್ರ ಹೊಂದಿದೆ? 120. ಕೇಂದ್ರ ಸ್ಥಳ ಎಲ್ಲಿ ಅದ ಅಂತ ಕೇಳಿದ್ರೆ ಜಕಾರ್ತ್ ಎನ್ನುವುದು ಎದರ ರಾಜಧಾನಿಯಾಗಿದೆ? ಇಂಡೋನೇಷಿಯಾದ ರಾಜಧಾನಿ. ಹಾಗಾದರೆ UPSC ಒಂದು ಕ್ವಶನ್ ಕೇಳಿದ್ರು, ಇಂಡೋನೇಷಿಯಾದ ಹಳೆಯ ಹೆಸರು ಏನು? ಡಚ್ ಈಸ್ಟ್ ಇಂಡೀಸ್ ಅಂತೇಳಿ ಇತ್ತು. ಇದು ಕರೆಕ್ಟ್ ನೆನಪಿರಲಿ ನಮಗೆ. ಅಂದರೆ ಡಚ್ಚರು ಆಳ್ವಿಕೆ ಮಾಡ್ಯಾರ, ಹೌದ್ರೆ? ಹಾಗಾಗಿ ಇಂಡೋನೇಷಿಯಾದ ಹಳೆಯ ಹೆಸರು ಡಚ್ ಈಸ್ಟ್ ಇಂಡೀಸ್. ಇದು ಸಾಮಾನ್ಯವಾಗಿ ಎಷ್ಟು ವರ್ಷಗಳಿಗೆ ಒಮ್ಮೆ ಸಭೆ ಸೇರುತ್ತದೆ? 3 ವರ್ಷಕ್ಕೊಮ್ಮೆ ಸಭೆ ಸೇರುತ್ತದೆ ಸಾಮಾನ್ಯವಾಗಿ. ಎವ್ರಿ 3 years 3 ವರ್ಷಕ್ಕೊಮ್ಮೆ ಸಭೆ ನಡೆಯುವುದು. ಈ ವಿಶ್ವಸಂಸ್ಥೆಯ ನಂತರ ಜಗತ್ತಿನ 2ನೇ ದೊಡ್ಡದಾದ ಸಂಘಟನೆ ಇದೆಯಲ್ಲ. ಈ ನಾಮ ಸಂಘಟನೆಯಲ್ಲಿ ಪ್ರಪಂಚದ 55% ಜನಸಂಖ್ಯೆಯನ್ನು ಹೊಂದಿದೆ. ಕೀವರ್ಡ್ ಟಾಪ್ ಮೋಸ್ಟಿಗೆ 55% ಜನಸಂಖ್ಯೆಯನ್ನು ಹೊಂದಿದೆ. ಒಂದು ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳಲ್ಲಿ ಇದರ ಸದಸ್ಯತ್ವ ಪಡೆದಿದ್ದು ಒಂದೇ ಒಂದದ, ಅದರ ಹೆಸರು ಬೆಲರಾಸ್. ಯುರೋಪಿಯನ್ ಒಕ್ಕೂಟ ರಾಷ್ಟ್ರಗಳಲ್ಲಿ ಸದಸ್ಯತ್ವ ಪಡೆದ ಏಕೈಕ ರಾಷ್ಟ್ರನೇ ಯಾವುದು? ಬೆಲರಾಸ್. ಹಾಗಾದರೆ ಇದರ ಮೊದಲ ಹೆಂಗೆ ಜನನ ಆಯಿತು ಅಂದ್ರೆ 1955 ಇಂಡೋನೇಷಿಯಾದ ಬಾಂಡುಂಗ್ ಎಂಬ ಸಭೆ ನಡೀತದ. ಈ ಇಂಡೋನೇಷಿಯಾದೊಳಗೆ ಬಾಂಡುಂಗ್ ಎನ್ನುವ ಒಂದು ದ್ವೀಪದ ಅಲ್ಲಿ ಸಭೆ ನಡೀತು. ಈ ಸಭೆದೊಳಗೆ ಯಾರು ಪಾಲ್ಗೊಂಡಿದ್ರು ಅನ್ನೋದು ಇಂಪಾರ್ಟೆಂಟ. ನೋಡಿರಿ, ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಬಾಂಡುಂಗ್ ಸಭೆಯಲ್ಲಿ ಪಾಲ್ಗೊಂಡಂತಹ ವ್ಯಕ್ತಿಗಳು ನಂಬರ್ 1 ಇಲ್ಲೇ ಬರೇನು ಸಾಣ. ನಂಬರ್ 1 ಜೆ ನೆಹರು. ಇವರು ಎಲ್ಲಿಯವರು ಅಂದ್ರೆ ಭಾರತದವರು ಪಾಲ್ಗೊಂಡಿದ್ದರು. ನಂಬರ್ 2 ಸುಕರ್ಣೋ. ಈ ಸುಕರ್ಣೋ ಅನ್ನೋರು ಇಂಡೋನೇಷಿಯಾದವರಿದ್ದರು. ಯಾವ ದೇಶದವರು? ಇಂಡೋನೇಷಿಯಾ. ನಂಬರ್ 3ನೇದು ನಾಸೀರ್. ಈಜಿಪ್ಟ್ ದೇಶದ ಮದನ. ನಾಸೀರ್ ಜಲಾಶಯ ಯಾವ ನದಿ ಕಟ್ಟ್ಯಾರ ಅಂತ ಕೇಳಿದ್ರೆ ನೈಲ್ ನದಿ ಹೇಳಬೇಕು. ಇವನೇ ಅಧ್ಯಕ್ಷ ಇದ್ದಕ್ಕರ. ನಂಬರ್ 4 ಟೀಟೋ. ಯುಗೋಸ್ಲೋವಿಯಾ ದೇಶದವರು. ಟೀಟೋ ಯಾವ ದೇಶದವ್ರಿ? ಸ್ಲೋವಿಯಾ ದೇಶದವ. 5ನೇದು ಕ್ವಾಮೆ ಅಂಥೇಳಿ ಒಬ್ಬ ಇರ್ತಾನ. ಕ್ವಾಮೆ ಇವ ಘಾನಾ ದೇಶದವ ಇರ್ತಾನ. ಇವರು 5 ಮಂದಿ ಎಲ್ಲಿ ಸಭೆ ಸೇರ್ತಾರಂದ್ರೆ ಇಂಡೋನೇಷಿಯಾದ ಬಾಂಡುಂಗದೊಳಗೆ 5 ಮಂದಿ ಕೂಡಿ ಒಂದು ತೀರ್ಮಾನಕ್ಕೆ ಬರ್ತಾರ. ಇವ್ರ ಕಡೆನೂ ಹೋಗೋದು ಬೇಡ, ಇವ್ರ ಕಡೆನೂ ಹೋಗೋದು ಬೇಡ, ನಾವು ತಟಸ್ಥವಾಗಿ ಇದ್ದು ನಮ್ಮದೇ ಆದಂಥ ಶಾಂತಿಯುತ ಸಂಘಟನೆ ಮಾಡಿಕೊಂಡು ಅಂತೇಳಿ. ಹಾಗಾದರೆ ಇದಕ್ಕೆ ಏನದಂದ್ರೆ ಆಲೋಚನೆಗೆ ಬಂದು ಸ್ಟಾರ್ಟ್ ಮಾಡಿದ್ರು. ಯಾರ್ಯಾರು ಅಂದ್ರೆ ನೆಹರು, ಸುಕರ್ಣೋ, ನಾಸೀರ್, ಟೀಟೋ, ಕ್ವಾಮೆ ಇವರು ಇಷ್ಟು. ಇಲ್ಲಿ PSI ಒಂದು ಕ್ವಶನ್ ಬಂತು. ಘಾನಾ ದೇಶದ ಹಳೆಯ ಹೆಸರು ಗೋಲ್ಡ್ ಕೋಸ್ಟ್, ಬಂಗಾರದ ಕರಾವಳಿ ಅಂದಂಗ. ಘಾನಾ ದೇಶದ ರಾಜಧಾನಿ ಅಕ್ರಾ. ಅಕ್ರಾ ಅಂದ್ರೆ 11.
10, 11, 12, 13 ಹಿಂಗೆ ಅನ್ನಂಗ್ರ 11, 12, 13 ಹಿಂಗೆ ಅಂತೀವಿ. 11 ಅಂದ್ರೆ 11 ಅನ್ನಂಗೆ ಅದು ಅಲ್ಲ, ನೆನಪಿಟ್ಕೊಳಕ್ಕ. ಇನ್ನು ಈಜಿಪ್ತದ ರಾಜಧಾನಿ ಕೈರೋ, ಇಂಡೋನೇಷ್ಯಾದಂತರೂ ಯಾವುದು ಅಂದ್ರೆ ಜಕಾರ್ತ, ಯುಗೋಸ್ಲೋವಿಯಾದು ಬೆಲ್ಗ್ರೇಡ್ ಅಂತ ಹೇಳಿ ಬರ್ತದೆ. ಇದರ ಸಭೆಗಳು ಎಲ್ಲಿ ಚಾಲು ಆದವು? ಫಸ್ಟ್ ಇಲ್ಲಿ ತನಕ ಇದರ ಸಭೆಗಳು ಎಷ್ಟು ನಡೆದವ ಅಂತ ಕೇಳ್ತಾರೆ. ನಂಬರ್ 1, ಮೊದಲನೆಯ ಸಭೆ 1961 ಬೆಲ್ಗ್ರೇಡದಲ್ಲಿ ನಡೆಯಿತು. ಯುಗೋಸ್ಲೋವಿಯಾದ ಬೆಲ್ಗ್ರೇಡದಲ್ಲಿ ನಡೀತು. ಇದು ಗೊತ್ತಿರಬೇಕು. 1983 ಭಾರತದಲ್ಲಿ ನವದೆಹಲಿಯದೊಳಗೆ ನಡೀತು. ಆದರೆ ಇದು KPSC ಕ್ವಶನ್ ಕೇಳಿದರು. ಎಷ್ಟನೇ ಸಭೆ? 7ನೆಯ ಸಭೆ. ಯಾರಿದ್ರು? ಇಂದಿರಾ ಗಾಂಧಿಯವರು. 1983ದೊಳಗೆ 7ನೆಯ ಸಭೆ ಇಲ್ಲೇ ನಡೆದದ ಅಂದಂಗೆ. ಹಾಗಾದರೆ ಇತ್ತೀಚೆಗೆ ಏನದಂದ್ರೆ 19ನೆಯ ಸಭೆ ಅಂದರೆ ಈಗ ಎಲ್ಲಿ ನಡೆದದ? 2019 ಅಂತ ಕೇಳ್ತಾರೆ. ಬಾಕು ಎಂಬ ಸ್ಥಳದಲ್ಲಿ ನಡೀತು. ನೆಕ್ಸ್ಟ್ 2023 ಎಲ್ಲಿ ನಡೀತದ ಅಂತ ಕೇಳ್ತಾರೆ. ಉಗಾಂಡಾದ ರಾಜಧಾನಿ ಕಂಪಾಲದಲ್ಲಿ ನಡೆಯಲಿದೆ. ಹಾಗಾದರೆ ಹಿಂದಿಂದು ಎಲ್ಲಿ ನಡೆದದ? 2019 ಅಂದ್ರೆ ಬಾಕು ಹೇಳಬೇಕು. ಇನ್ನು 2023 ಎಲ್ಲಿ ನಡೀತದ ಅಂತ ಕೇಳಿದ್ರೆ ಕಂಪಾಲ, ಉಗಾಂಡ. ಇಂಥವು ರಾಜಧಾನಿ ಕೇಳ್ತಿರ್ತಾರೆ. ಉಗಾಂಡದ ರಾಜಧಾನಿ ಹೆಸರಿಸಿರಿ. ಕಾನ್ಸ್ಟೇಬಲ್ ಕಂಪಾಲ. ಕೋರಿಲೇಟೆಡ್ ಕ್ವಶನ್ ಬಂದಿರ್ತದೆ. ಮುಂದೆ ಅಲ್ಲಿ ನಡೆಯೋ ಸಭೆದೊಳಗೆ ರಾಜಧಾನಿ ಕೇಳಿರ್ತಾನಂದಂಗೆ. ಇಷ್ಟೆಲ್ಲ ಇದರ ಬಗ್ಗೆ ಇಷ್ಟೆಲ್ಲ ಓದ್ಕೊಂಡ್ರೂ ಏನೋ ಕ್ವಶನ್ ಬಿಟ್ಟು ಹೋಗ್ತದಲ್ಲ ಅಂತಂದ್ರೆ, ನಾಮ ಸಂಸ್ಥೆಯ ತತ್ವಗಳು ಏನದವಂದ್ರೆ ಪಂಚಶೀಲ ತತ್ವಗಳಾಗಿವೆ. ಪಂಚಶೀಲ ತತ್ವಗಳ ರೂವಾರಿ ಜೆ ನೆಹರು ಅವರದಾರ. 1, ನಾಮ ಸಂಸ್ಥೆಗೆ ಕಾರ್ಯದರ್ಶಿಯಾಗಿ ಭಾರತಕ್ಕೆ ರಾಷ್ಟ್ರಪತಿಯಾಗ್ಯಾರ. ಅವ್ರ ಹೆಸರು ಗೊತ್ತಿರಬೇಕ್ರಿ. IAS ಕ್ವಶನ್. ಜ್ಞಾನಿ ಜೇಲ್ ಸಿಂಗ್ ಅಂತ ಹೇಳಿದಾರ. ಯಾರದಾರಿ? ಜ್ಞಾನಿ ಜೇಲ್ ಸಿಂಗ್. ಜ್ಞಾನಿ ಜೇಲ್ ಸಿಂಗ್ ಅವರು ನಾಮ ಸಂಸ್ಥೆಗೆ ಕಾರ್ಯದರ್ಶಿಯಾಗಿ ನಂತರ ಭಾರತದ ರಾಷ್ಟ್ರಪತಿಯಾಗಿದ್ದಾರೆ. ಇಷ್ಟೆಲ್ಲ ಇವ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿರಬೇಕು. ಈ ಬಾಕು ಎನ್ನುವುದು ಅಜರ್ಬೈಜಾನ್ ರಾಜಧಾನಿ, ಕಂಪಾಲ ಎನ್ನುವುದು ಉಗಾಂಡ. ನಮ್ಮ ಇಂಡಿಯಾದಾಗ ಎಷ್ಟದ ನಡೆದದ್ರಿ? 1983 7th ಸಮ್ಮಿಟ್ ಹೆಲ್ಡ್ ಇನ್ ಇಂಡಿಯಾ. ಯಾರ ಅಧ್ಯಕ್ಷತೆ ಅಂದರೆ ಇಂದಿರಾ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಇಷ್ಟೆಲ್ಲ ಇದರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿರಬೇಕು. ಅಂದ್ರೆ ಡೈರೆಕ್ಟ್ ನಾಮಕ್ಕೆ ಬರಬಾರ್ದು, ಅಲ್ಲಿದಿಂದ ತೊಗೊಂಡು ಬಂದು ಇಲ್ಲಿಗೆ ನಿಂದಿರಿಸ್ಬೇಕು. ಒಂದಿಷ್ಟು ಅದಕ್ಕೆ ಹಿನ್ನೆಲೆಗಳು ಗೊತ್ತಿರಬೇಕಲ್ರಿ. ನೆಕ್ಸ್ಟ್, ನಿಮ್ಮ ಪ್ರಿಪ್ರೇಷನ್ದಿಂದ ಎಷ್ಟು ಎಕ್ಸಾಮ್ ಬರೆದಿರ್ತೀರಿ ಆಲ್ಮೋಸ್ಟ್ ಸೆಲೆಕ್ಷನ್ ಆಗ್ಬೇಕು. 5 ಎಕ್ಸಾಮ್ 6 ಎಕ್ಸಾಮ್ ಕ್ವಾಲಿಫೈ ಮಾಡ್ಕೋಬೇಕು. ಜ್ಞಾನಕ್ಕಾಗಿ ಓದಿದ್ದೀವಿ ಅಂದ್ರೆ ನಮ್ಮ ಪಾದಕ್ಕೆ ಒಂದಿಷ್ಟು ಆರ್ಡರ್ ಕಾಪಿಗಳು ಬಂದು ಬೀಳ್ತಾವೆ. ಪರೀಕ್ಷೆಯ ದೃಷ್ಟಿಕೋನ ಇಟ್ಕೊಂಡು ಓದಿದ್ದೀವಿ ಅಂದ್ರೆ ಅದು ಒಂದೇ ಪರೀಕ್ಷೆ ಮಾತ್ರ ಪಾಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಫಸ್ಟ್ ನಾವು ಒಂದಿಷ್ಟು ನಾಲೆಜಬಲ್ ಪರ್ಸನ್ ಅಂದ್ರೆ ಒಂದಿಷ್ಟು ಜ್ಞಾನಕ್ಕಾಗಿ ಅಧ್ಯಯನ ಮಾಡಬೇಕು. ನಾವು ಇನ್ನೂ ಒಂದು ಏನು ಸೋರ್ಸ್ ಬೇಕು ಏನು ಬೇಡ ಅನ್ನೋದು ಡಿಸೈಡ್ ಮಾಡ್ತೀವಲ್ಲ, ಅದು ಭಾಳ ಇಂಪಾರ್ಟೆಂಟ್ ರೀ. ಎಕ್ಸಾಮ್ದಾಗ ಕ್ವಶನ್ ಬಂದ ಬಳಿಕ ಗೂಗಲ್ದಾಗ ಹುಡುಕಿ ಸರ್ಚ್ ಮಾಡಿ ಓಹೋ ಇದು ಹಿಂಗಿತ್ತನ್ನು ಕನ್ಫ್ಯೂಷನ್ ಆಗ್ಯದ ಅನ್ನೋದು ದೊಡ್ಡದಲ್ಲ ರೀ. ಎಕ್ಸಾಮ್ದಾಗೆ ಟಿಕ್ ಹಾಕಿ ಬಂದು ಹೊರಗಡೆ ಗೂಗಲ್ದಾಗ ಕೇಳ್ದಕ್ರೆ ನಾ ಹೇಳಿದ್ದು ಕರೆಕ್ಟೇ ಇತ್ತಲ್ಲ ಅಂಥೇಳಿ ನಮಗೆ ಖುಷಿ ಕೊಡಬೇಕು. ಇದು ನಮ್ಮಲ್ಲಿ ಯಾವಾಗಲೂ. ಮತ್ತು ಎಕ್ಸಾಮ್ದ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ ಹೆಂಗಿರಬೇಕು, ಎಕ್ಸಾಮ್ದ ದೂರದೃಷ್ಟಿ ಇಟ್ಕೊಂಡಕ್ರೆ ಎಕ್ಸಾಮ್ದಕ್ಕೆ ಹೆಂಗಿರ್ಬೇಕಂದ್ರೆ ಭಾಳ ದೂರ ಇದ್ದಕ್ರ ಹೊಸ ವಿಷಯಗಳನ್ನು ಆಯ್ಕೆ ಮಾಡ್ಕೊಂಡಿರಬೇಕು. ಸಮೀಪ ಬಂದಕ್ರ ರಿವಿಷನ್ ಪದೇ ಪದೇ ಮಾಡ್ತಾ ಇರಬೇಕು. ಒಂದು ದಿನಕ್ಕೆ ಒಂದೊಂದು ಸಬ್ಜೆಕ್ಟ್ ರಿವಿಷನ್ ಹೋಗ್ತಾ ಇರಬೇಕು. ಬಡ 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 ರೀ, ಕನ್ಫ್ಯೂಷನ್ ಆಗಬಾರ್ದು. ಯಾಕಂದ್ರೆ ನಾವು ಬರೆಯುತ್ತಿರುವ ಎಕ್ಸಾಮ್ಗೆ ಸಣ್ಣ ವಯಸ್ಸನ್ನ ಬರಿತಾ ಇರ್ತೀವಲ್ಲ, ಸ್ವಲ್ಪ ಕನ್ಫ್ಯೂಷನ್ಗಳಾಗ್ತವೆ. ಸ್ವಲ್ಪ ನಾವು ಓದಿರ್ತೀವಲ್ಲ ಅವು ಭಯಪಟ್ಟು ಮಾಡಿರ್ತೀವಿ, ಅವು ಸ್ವಲ್ಪ ಇಫೆಕ್ಟ್ ಆಗ್ತವ್ರಿ. ನಮಗೆ ಹೇಳಬೇಕಂತ ಅನ್ನಿಸ್ತದ, ಹೇಳಕ್ಕೆ ಬರಲ್ಲ. ಮೆಮ್ರಿದೊಳಗೆ ಇರ್ತದ, ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಬರಲ್ಲ. ಬಟ್ ಒಂದು ನಾ ವರ್ಡ್ ಹೇಳ್ತೀನಿ, ಕಣ್ಣಿನದಿಂದ ನೋಡಿರಬೇಕು, ಇಲ್ಲಕ್ರೆ ಕಿವಿದಿಂದ ಕೇಳಿರಬೇಕು. ಆ ಕ್ವಶನ್ ಎಕ್ಸಾಮ್ದಾಗ ಬರ್ತಂದ್ರೆ ಬ್ರೈನ್ ಟಕ್ಕತ್ತು ಹೊರಗೆ ಹೋಗಿತ್ತದು.
ಇದೇ ಇದೀನಿ ನೋಡೋಣ ಅಂತೇಳಿ ಆನ್ಸರ್ಕ ಇದು ಯಾವಾಗಲೂ ಎಲ್ಲರದ್ದು ಮೆಮೊರಿನೂ ಹಾಗೆ ಇರ್ತಾವೆ ಸರ್ ಆಲ್ಮೋಸ್ಟ್. ಹಾಗಾಗಿ ಏನದಂದ್ರೆ ಸರ್ ನಾವು ಭಾಳ ಓದ್ತೀನಿ ರೀ ನೆನಪುಳಿಯಲ್ಲ, ಹಾಗೇನು ಗಾಬರಿ ಆಗೋದಿಲ್ಲ. ಕ್ವಶನ್ ಮುಂದೆ ಬಂದಕ್ರೆ ಅದು ತಾನೇ ಔಟ್ಪುಟ್ ಆಗೇ ಆಗ್ತದೆ ಬ್ರೈನ್ದಿಂದ. ಏನು ಇದು ಒಂದು ಸಬ್ಜೆಕ್ಟ್ ಚಾಲೂ ಮಾಡ್ದಕ್ರೆ ಸಾವಕಾಸಗಾಗಿ ಓದಬೇಕು, ತಾಳ್ಮೆ ಸಹನೆ ಭಾಳ ಇರಬೇಕು, ಎಕ್ಸೈಟ್ಮೆಂಟ್ ಆಗ್ಬಾರ್ದ್ರಿ ಒಟ್ಟ. ಇಲ್ಲಿ ತನಕ ಆಯಿತು. ಲಾಸ್ಟ್ ಇದು ಸೆಂಟ್ ಫ್ರಾನ್ಸಿಸ್ ಜೇವಿಯರ್ ಅಂತ ಹೇಳಿ ಅದಾರ. ಇವರು ಯಾರು? ಪೋರ್ಚುಗಲ್ ದೇಶದ ಒಬ್ಬ ಎಲ್ಲ ಕ್ರೈಸ್ತ ಧರ್ಮದ ಪಾದ್ರಿ. ಸುಮಾರು 1555 ತೀರ್ಕೊಂಡಾರ್ರಿ ಅವರು. ಇವತ್ತೂ ಅವರ ಮೃತದೇಹ ಗೋವಾದೊಳಗೆ 25ನೇ ತಾರೀಕಿಗೆ ಪ್ರದರ್ಶನಕ್ಕೆ ಇರ್ತವೆ. ಹಾಗಾದರೆ ಬೋಸಿಮ್ ಆಫ್ ಬೂಮ್ ಇದು ಹೆಂಗಂದ್ರೆ ಬೂಮ್ ಆಫ್ ಜೇಸಸ್ ಅಂತೇಳಿ ಬರ್ತವೆ. ಗೋವಾದಾಗ ಒಂದು ಚರ್ಚ್ ಅದ, ಬೂಮ್ ಆಫ್ ಜೇಸಸ್ ಅಂತೇಳಿ. ಅಲ್ಲಿ ಇವರ ಮೃತದೇಹವನ್ನು ಒಂದು ಬಾಕ್ಸ್ನಾಗ ಹಾಕಿ ತೆಗೆದಿಟ್ಟಾರ. ಹಂಗ್ರಿ ಈ BSc ಓದವರು ಜುವಾಲಜಿ ಬಾಟ್ನಿ ಓದ್ತಿರ್ತಾರೆ. ಅವರು ಏನದ ಒಂದಿಷ್ಟು ಪಾತ್ರೆಗಳದಾಗ ಪ್ರಾಣಿಗಳ ಸತ್ತಿದ್ದ ಹಾವ ಚೇಳ ಹಾಕಿಟ್ಟಿರ್ತಾರೆ ನೋಡೋ ಸಲುವಾಗಿ. ಅದು ನೀರಿನಾಗ ಇರಲ್ರಿ, ಅದು ಫಾರ್ಮಲೀವ್ ಎನ್ನುವ ದ್ರವದಲ್ಲಿ ಇಟ್ಟಿರ್ತಾರೆ. ಅಂದರು ಫಾರ್ಮಲ್ಡಿಹೈಡದಿಂದ ಫಾರ್ಮಲೀವ್ ಅಂಥೇಳಿ ತಯಾರು ಮಾಡ್ಕೋತಾರೆ. ಅದರೊಳಗೆ ಮೃತದೇಹಗಳು ಎಷ್ಟು ದಿನ ಇಟ್ಟರೂ ಕೆಡಂಗೇ ಇಲ್ಲ. ಮೃತದೇಹಗಳನ್ನು ಕೆಡದಂತೆ ಇಡುವುದಕ್ಕೆ ಯಾವ ರಾಸಾಯನಿಕ ವಸ್ತು ಬಳಸ್ತಾರಂದ್ರೆ ಫಾರ್ಮಲೀವ್ ಒಂದು. ಹಾಗಾದರೆ ಈ ಸಂತ ಫ್ರಾನ್ಸಿಸ್ ಜಾವಿಯರನ ಮೃತದೇಹ ಎಲ್ಲದ ಅಂತ ಕೇಳಿದ್ರು ಅಂದ್ರೆ ಬ್ಯಾಸಿಲಿಕಾ ಆಫ್ ಬೂಮ್ ಜೇಸಸ್ ಚರ್ಚ್ನಾಗದ. ಬ್ಯಾಸಿಲಿಕಾ ಆಫ್ ಬೂಮ್ ಅಂದ್ರೆ ಎಲ್ಲದಂದ್ರೆ ಗೋವಾದಾಗ. ಭಾರತದಲ್ಲಿ ಅತ್ಯಂತ ಹಳೆಯದಾದ ಚರ್ಚ್ ಇರುವುದು ಗೋವಾ. ಇದೊಂದು ಗೊತ್ತಿರಬೇಕು ನಮಗೆ. ಸಾರಿ, ಕೇರಳ. ಓಲ್ಡೆಸ್ಟ್ ಚರ್ಚ್ ಅಂತ ಕೇಳಿದ್ರಂದ್ರೆ ಕೇರಳ ಅಂತ ಹೇಳಬೇಕು. ಒಂದು ಏನೋ ಒಂದು ವಿಶೇಷ ಏನು ಅಂದ್ರೆ ಇದರ ಕಾನ್ಸೆಪ್ಟ್ ಓರಿಯೆಂಟೆಡ್ ಹೇಳ್ತೀನಿ. ಈ ಆಕ್ಸಿಡೆಂಟ್ ಆದ ಬಳಿಕ ಪೊಲೀಸ್ ಇಲಾಖೆದವರು ಬಂದು ಅವನನ್ನು ಆಸ್ಪತ್ರೆಗೆ ಒಯ್ದು ಪೋಸ್ಟ್ ಮಾರ್ಟಮ್ ಮಾಡಿ ಮೃತದೇಹ ಹೊಳಿ ಕೊಡ್ತಾರೆ. ಇದಕ್ಕೆ ನಾವು ಜನರಲ್ ವರ್ಡ್ ಅಂದೆವು. ಇಲ್ಲ, ಆಕ್ಸಿಡೆಂಟದ ತೀರ್ಕೊಂಡಿದ್ದ ಒಂದು ಪೋಸ್ಟ್ ಮಾರ್ಟಮ್ ಮಾಡಿ ಕೊಟ್ಟಾರ ಮೃತದೇಹ ಅಂಥೇಳಿ. ಆದ್ರೆ ಆ ಟರ್ಮ್ ಪೊಲೀಸ್ ಇಲಾಖೆದೊಳಗೆ ಹಂಗೆ ಯೂಸ್ ಮಾಡೋಕ್ಕೆ ಬರಲ್ಲ ಏನ್ರಿ. ಹಾಗಾದರೆ ಮೃತದೇಹಗಳನ್ನು ವೈದ್ಯಕೀಯ ಇಲಾಖೆದೊಳಗೆ ಈ ಚೆಕ್ ಮಾಡ್ತಾರಲ್ಲ, ಅದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರೆ ಏನು. ಈ ಮೃತದೇಹಗಳನ್ನು ವೈದ್ಯಕೀಯ ಇಲಾಖೆದವರು ಪರೀಕ್ಷೆ ಮಾಡಿ ವಾಪಸ್ ಆ ಕುಟುಂಬದವರಿಗೆ ಕೊಡ್ತಾರೆ. ಅದನ್ನು ಅಟಾಪ್ಸಿ ಎಂದು ಕರೆಯುತ್ತಾರೆ. ಈ ಟರ್ಮ್ ಎಕ್ಸಾಮ್ದಾಗ ಟಿಕ್ ಹಾಕಿ ಬರ್ಬೇಕು ತಾವು. ಏನಂತೇಳಿ ಹೇಳ್ತಾರೆ ರೀ? ಅಟಾಪ್ಸಿ. ಇದು ಕರೆಕ್ಟ್ ನೆನಪಿರಲಿ. ಅಟಾಪ್ಸಿ ಎನ್ನುವುದನ್ನು ಪೊಲೀಸ್ ಇಲಾಖೆದವ್ರಿಗೆ ಒಂದು. ಎರಡನೆಯದು ಫಾರೆನ್ಸಿಕ್ ಲ್ಯಾಬ್ ಅಂಥೇಳಿ ಅದ. ಫಾರೆನ್ಸಿಕ್ ಲ್ಯಾಬ್ ಅಂದರೆ ಈ ಅಪರಾಧಿಗಳು ಏನಾರೇ ಮುಟ್ಟಿದ್ದು ಮಾಡಿದ್ದು ಇದ್ದಂದ್ರೆ ಫಿಂಗರ್ ಪ್ರಿಂಟ್ ತೊಗೊಂಡು ಕೇಸಂದ್ರೆ ಪತ್ತೆ ಹಚ್ಚೋದು, ಇವು ಯಾರು ಬೆರಳಿನ ಗುರುತದವ ಏನದವ ಅಂತೇಳಿ. DNA ಆ್ಯಂಡ್ ಫಿಂಗರ್ ಪ್ರಿಂಟ್ ಡೈಗ್ನೋಸಿಸ್ ಸೆಂಟರ್. DNA ಆ್ಯಂಡ್ ಫಿಂಗರ್ ಪ್ರಿಂಟ್ ಡೈಗ್ನೋಸಿಸ್ ಅಂದರೆ ಪತ್ತೆ ಹಚ್ಚುವ ಕೇಂದ್ರ ಹೈದರಾಬಾದಿನಲ್ಲಿ ಇದೆ. ಹಾಗಾದರೆ ಕರ್ನಾಟಕದೊಳಗೆ ಫಾರೆನ್ಸಿಕ್ ಲ್ಯಾಬ್ ಅಂತೇಳಿ ಭದ್ರಾವತಿ ಶಿವಮೊಗ್ಗ ಜಿಲ್ಲಾದಾಗ ಒಂದು ಸ್ಥಾಪನೆ ಆಗ್ಯದ ಏನ್ರಿ. ಭದ್ರಾವತಿನೇ ಇರಬಹುದು, ಕರೆಕ್ಟ್ ಚೆಕ್ ಮಾಡ್ಕೋರಿ. ಯಾಕಂದರೆ ಕೇಂದ್ರದ ಗೃಹ ಸಚಿವರು ಬಂದು ಅದಕ್ಕೆ ಉದ್ಘಾಟನೆ ಮಾಡಿ ಹೋಗಿದ್ದರು ಒಂದು 5-6 ತಿಂಗಳ ಹಿಂದೆ. ಫಾರೆನ್ಸಿಕ್ ಲ್ಯಾಬ್ ಅಂಥೇಳಿ ಭದ್ರಾವತಿಯಲ್ಲಿ ಒಂದು ಸ್ಥಾಪನೆ ಮಾಡ್ಯಾರ. ಜೀವಾವಧಿ ಶಿಕ್ಷೆ ಹೊಂದಿದವರಿಗೆ ಕೈದಿಗಳಿಗೆ ಬೆಳಗಾವದೊಳಗೆ ಇರುವಂಥ ಹಿಂಡಲ್ಗಾ ಜೈಲಿನಲ್ಲಿ ಇಡ್ತಾರೆ. ಜೀವಾವಧಿ, ಅದಕ್ಕೆ ಇಂಗ್ಲೀಷ್ನ ಲೈಫ್ ಸೆಂಟೆನ್ಸ್ ಅಂತೇಳಿ ಕರೀತಾರೆ. ಲೈಫ್ ಸೆಂಟೆನ್ಸ್ ಅಂದ್ರೆ ಜೀವ ಇರುವವರೆಗೂ ಅಲೆ ಜೈಲ್ನಾಗಿರೋದು, ಅವರಿಗೆ ಹಿಂಡಲ್ಗಾದಾಗ ಇಡ್ತಾರೆ. ಪರಪ್ಪನ ಅಗ್ರಹಾರ ಜೈಲು ಎಲ್ಲಿದೆ? ಬೆಂಗಳೂರು. ದರ್ಗಾ ಜೈಲು ಎಲ್ಲಿದೆ? ಬಿಜಾಪುರ. ಸೆಲ್ಯುಲರ್ ಜೈಲು ಅಥವಾ ಗೂಡು ಜೈಲು ಎಲ್ಲಿದೆ? ಅಂಡಮಾನ್ ನಿಕೋಬಾರ್, ಪೋರ್ಟ್ ಬ್ಲೇಯರ್. ಬಾಲಕರು ಅಂದರೆ ಬಿಲೋ 18 ಇಯರ್ಸ್ ಅದವರಿಗೆ ಜೈಲು ಎಲ್ಲದ? ಧಾರವಾಡ. ಮಹಿಳಾ ಜೈಲು ಎಲ್ಲದ? ತುಮಕೂರು. ಇಷ್ಟು ನಮ್ಮಲ್ಲಿ ಇವೆ. ಯಾಕಂದ್ರೆ ಇವೆಲ್ಲ ಎಕ್ಸಾಮ್ಗೆ ಬಂದಿದ್ದು ಕ್ವಶನ್ ರೀ ನಮ್ಮ ಸ್ಟೇಟ್ ಎಕ್ಸಾಮ್ ವಿವಿಧ ಇಲಾಖೆಗಳಲ್ಲಿ. ಎಲ್ಲರಿಗೂ ಧನ್ಯವಾದಗಳು.